ಆತ್ಮೀಯ H16 ನ್ಯೂಸ್ ಅರ್ಧದೇ ಸಿದ್ದರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ್. ಆತ್ಮೀಯರೇ, ಈಗಂತೂ ನಿಶ್ಚಿತವಾಗಿಯೂ ವ್ಯವಸ್ಥೆ ಬದಲಾವಣೆಗೆ, ಅದರಲ್ಲೂ ಮುಖ್ಯವಾಗಿ ರೈತರು ಒಂದಾಗಬೇಕಂತ ಸಮಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಒಗ್ಗಟ್ಟಾಗಬೇಕಾಗ್ಯದ, ತಮ್ಮ ಶಕ್ತಿ ಕ್ರೋಢೀಕರಣ ಮಾಡ್ಕೋಬೇಕಾಗ್ಯದ. ಯಾಕಂದ್ರೆ ಕೇವಲ ರೈತ ಮತ್ತು ದುಡಿಯುವ ವರ್ಗದವರು ಒಂದಾಗಿ ಖಚಿತವಾಗಿ ಹೋರಾಟ ಮಾಡಿದ್ರೆ, ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಈ ದೇಶಕ್ಕೆ, ಈ ನಾಡಿಗೆ ಒಂದು ಪರಿಹಾರ ಸಿಗಲಿಕ್ಕೆ ಸಾಧ್ಯ. ಯಾಕಂದರೆ ಈ ನಾಡು ನಿಂತಿದ್ದನೇ ಕೃಷಿ ಮೇಲೆ, ಕೃಷಿ ಆಧಾರಿತ ಉದ್ಯೋಗಗಳ ಮೇಲೆ. ನಾವಿವತ್ತು ಭಾಳಷ್ಟು ಏನೋ ಹೇಳ್ಕೊಬೋದು, ಇಲ್ಲಂತಲ್ಲ. ವೈಜ್ಞಾನಿಕವಾಗಿ ಅಷ್ಟು ಮುಂದುವರೆದಿದ್ದೀವಿ, ಇಷ್ಟು ಮುಂದುವರೆದಿದ್ದೀವಿ, ಸೆಟ್ಲೈಟ್ ಬಿಟ್ಟಿದ್ದೀವಿ, ವಿಮಾನದಲ್ಲೇ ನಾವು ಏನೇನೋ ಸಾಧನೆಗಳು ಸಾಧಿಸ್ತಾ ಇದ್ದೀವಿ, ಸೆಟ್ಲೈಟ್ಗಳಲ್ಲಿ ಸಾಧನೆಗಳನ್ನು ಸಾಧಿಸ್ತಾ ಇದ್ದೀವಿ, ಏನೇನೋ ನಾವು ಹೇಳ್ಕೊಬೋದು, ಇಲ್ಲ ಅಂತಲ್ಲ. ಅಲ್ಲೂ ಆಗ್ಯದು ಇಲ್ಲ ಅಂತಲ್ಲ. ಆದರೆ ಇನ್ನುಳಿದ ದೇಶಗಳು ನೋಡಿದಾಗ ನಾವೇನೂ ಅಲ್ಲ. ಇದು ನಾವು ನೆನಪಿಟ್ಟುಕೊಂಡು ನಮ್ಮ ಕ್ಷೇತ್ರ ಇವತ್ತು ಕೃಷಿ ಮತ್ತು ಕೃಷಿಗೆ ಆದ್ಯತೆಯನ್ನು ಇಲ್ಲಿಯ ಯಾವುದೇ ಪಕ್ಷಗಳ ಸರ್ಕಾರ, ಯಾವುದೇ ಪಕ್ಷಗಳು, ಯಾವ ಪಕ್ಷಗಳು ಸುಮ್ಮನೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಕಣ್ಣೀರು ವರ್ಷ ಕೆಲಸ ಮಾಡ್ತಾಯಿದ್ದಾರೆ, ಅದ್ರ ಪರಿಹಾರ ಕೊಡ್ತಾ ಇಲ್ಲ. ಆ ದಿಶೆಯಲ್ಲಿ ಇವತ್ತು ಶಶಿಕಾಂತ್ ಗುರೂಜಿಯವ್ರ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಬಿಡದಿಯಲ್ಲಿ ಮಾತಾಡೋದನ್ನು ನೋಡಿದಾಗ ಅನ್ನಿಸ್ತಾ ಇದೆ, ಅವರು ಒಂದು ಖಚಿತವಾದ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಅದು ಭಾಳ ಸಂತೋಷ ಕೊಡುವಂಥ ವಿಷಯ. ಯಾಕಂದರೆ ನಾವು ಒಗ್ಗಟ್ಟಾಗಬೇಕು ಅಂತೇಳಿ ಬಿಡದಿಯಲ್ಲಿ ಹೇಳ್ತಾ ಇದ್ದಾರೆ. 474-75 ದಿನಗಳು ಅದು ನಾವು ಸ್ಟ್ರೈಕ್ ಮಾಡಲಿಕ್ಕಂತ ನಮ್ಮ ಕಡೆ ಜನ ನೋಡ್ತಾ ಇಲ್ಲ. ಇದಕ್ಕೆ ಪರಿಹಾರವನ್ನು ನಾವು ಹುಡ್ಕೋಬೇಕಾಗಿದೆ. ನಮ್ಮ ಕೈಯಲ್ಲಿ ಅಧಿಕಾರ ಬರಬೇಕು ಅನ್ನುವಂಗೆ ಅವ್ರ ವಿಚಾರ. ನಮ್ಮ ಕೈಯಲ್ಲಿ ಅಂದರೆ ಇದರ ಅರ್ಥ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿ ನಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸಲೇಬೇಕು ಅನ್ನೋಂಥ ಒಂದು ನಿರ್ಧಾರವನ್ನಾದರೂ ಚುನಾವಣೆ ಸಂದರ್ಭದಲ್ಲಿ ನಾವು ತೆಗೆದುಕೋಬೇಕಾಗುವಂಥದ್ದು. ನಮ್ಮ ಕೆಲಸ ನೀವು ಮಾಡಿದ್ರೆ ನಿಮ್ಮ ಮತ ಎಲ್ಲಾದರೂ ಇಲ್ಲಪ್ಪ, ಎಲ್ಲ ನಾವು ನಿಲ್ತೀವಿ ಅನ್ನುವಷ್ಟರ ಮಟ್ಟಿಗೆ ಮುಂದುವರಿಯುವ ಅನಿವಾರ್ಯತೆ ಇರುತ್ತದೆ. ಇದು ನಮ್ಮ ನಂಜುಂಡ ಸ್ವಾಮಿಗಳಿಗೂ ಮತ್ತು ಬಾಬಾಗಳ ಪಾಟೀಲರಿಗೂ ಅನಿಸಿದ್ದಿದ್ದು, ಯಾವುದೇ ಒಬ್ಬ ನಾಯಕರಿಗೆ ಅನಿಸಿದ್ದು. ನಾವು ಸ್ವತಃ ನಮ್ಮ ಕೈಯಲ್ಲಿ ಅಧಿಕಾರ ತೊಗೊಳ್ಳಾರ್ದ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ನಾವು ಆರ್ಥಿಕವಾಗಿ ಭಾಳ ದಿವಾಳಿದ್ದು ಹೋಗಿಬಿಟ್ಟಿದ್ದೀವಿ. ರೈತದ ಬೆಳೆದ ಬೆಳೆಗೆ ಲಾಭನ ಪಡಿತಾ ಇಲ್ಲ, ಲಾಭ ಅಲ್ಲ, ದುಡಿದು ರೊಕ್ಕ ಬರ್ತಾ ಇಲ್ಲ ಅಂದಾಗ ಈತನ ದುಡಿಮೆಯ ಮೇಲೆ ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ, ರೈತನ ದುಡಿಮೆ ಮೇಲೆ ನಾವೆಲ್ಲ ಬದುಕ್ತಾ ಇದ್ದೀವಿ. ಇವತ್ತೇನೋ ಈ ದೇಶದ ವೈಭವ ಇದ್ದರೂ ಅದು ರೈತನ ದುಡಿಮೆ. ಆದರೆ ರೈತಕ್ಕೆ ಗೊತ್ತಿಲ್ಲ ನಮ್ಗೆ ಲಾಸ್ ಆಗ್ತಾಯಿದೆ ಅಂತ. ಆಯಿತು, ತನ್ನ ಹೊಲ ಅದ, ಹೊಟ್ಟೆ ತುಂಬ ಊಟ ಆಗ್ತದೆ, ಉಳಿದ ಅವ್ರು ಖರ್ಚಿಗೆ ಆಗ್ತದೆ ಅನ್ನೋಷ್ಟು ಮಟ್ಟಿಗೆ ಈಗಂತ ಇತ್ತೀಚೆಗೆ ಆ ಹೊಟ್ಟೆಗೂ ಸಾಲ್ತಾ ಇಲ್ಲ ಹಣ, ಆ ದುಡಿಮೆ. ಯಾಕೆಂದರೆ ಕಳೆದ 20-25 ವರ್ಷಗಳಲ್ಲೇ ಒಂದು 50-60 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಪರಿಹಾರ ಹುಡುಕಲೇಬೇಕಾಗಿದೆ, ಒಗ್ಗಟ್ಟಾಗಲೇಬೇಕಾಗಿದೆ, ಅನಿವಾರ್ಯತೆ ಇದೆ. ಅದು ಇನ್ನೂ ಒಗ್ಗಟ್ಟು ಆಗ್ತಾ ಇಲ್ಲ. ಯಾಕೆ ಅನ್ನೋದು ಇದೊಂದು ದೊಡ್ಡ ಪ್ರಶ್ನೆ. ಅದಕ್ಕೆ ಪರಿಹಾರ ಹುಡುಕೋ ದಿಶೆಯಲ್ಲೇ ನಮ್ಮ ಶಶಿಕಾಂತ್ ಗುರೂಜಿಯವರು ಮುಂದುವರೆದಿದ್ದು ನಿಜವಾಗಿಯೂ ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳ ಅವರ ಮುಂದುವರಿಕೆ ಅಂತ ನಾವು ಇವತ್ತು ಕರಿಬೋದಾಗಿದೆ ಅವರನ್ನು. ಯಾಕಂದರೆ ಒಬ್ಬ ಸನ್ಯಾಸಿ ಜೊತೆಗೆ ಇಲ್ಲಿಯ ಇಡೀ ಬದುಕನ್ನು ನೋಡಿದಂಥವರು ಮತ್ತು ಸಮಾನತೆಯನ್ನು ಅನುಭವಿಸಿದಂಥವರು, ಸಮಾನ ನೆಲೆಗಟ್ಟಿನ ಮುಂದೆ ಹೋದಂಥವರು, ಜಾತಿಯ ಮತ ಪಂಥಗಳನ್ನೆಲ್ಲ ಬದಿಗೆ ಸೇರಿಸಿ, ಧರ್ಮಗಳ ಮಧ್ಯದ ಭಿನ್ನಾಭಿಪ್ರಾಯಗಳನ್ನು ಬದಿಗೆ ಸೇರಿಸಿ ಎತ್ತರಕ್ಕೆ ಬೆಳೆದಂಥ ಮಠ ಇಂಚಗೇರಿ ಮಠದ ಇವರು ಏನಪ್ಪ ಅಂತಂದ್ರೆ ಫಾಲೋವರ್ಸ್, ಅದು ಇಂಚಗೇರಿ ಮಠದ ಸ್ವಾಮೀಜಿಯವರು. ಇವರು ಇವತ್ತು ರೈತರ ಪರವಾಗಿ ಒಂದು ಹೋರಾಟಗಳಿತಾ ಇದ್ದಾರೆ. ಅದು ಬಿಡದಿಯಲ್ಲಿ 475 ದಿನಗಳಾದರೂ ಸಿಗ್ತಾ ಇಲ್ಲ. ಎಲ್ಲರೂ ಒಂದಾಗಬೇಕು ನಾವು, ಅದಂತ ಆಗುವುದಿಲ್ಲ. ಯಾರು ಎಂಚೋ ಅವಶ್ಯಕತೆ ಇಲ್ಲ. ನಾವು ಒಗ್ಗಟ್ಟಾಗಿ ಇಲ್ಲ, ಯಾರು ಮಾಡಲಿಲ್ಲ ಕೆಲಸ ಸ್ವತಃ ನಾವು ತೆಗೆದುಕೊಳ್ಳಪ್ಪ ಅಧಿಕಾರ ಅಂತ. ನಮ್ಮ ಉದ್ಧಾರ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದ್ದಾನೆ, ಇನ್ನೊಬ್ಬರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕಾಗಿದ್ರೆ ನಾವು ಅಧಿಕಾರಕ್ಕೆ ಬರಲೇಬೇಕು ಅನ್ನೋಂಥ ಒಂದು ಧೋರಣೆ ಅವರಲ್ಲಿ ಕಾಣ್ತದೆ ಇತ್ತೀಚೆಗೆ. ಅದು ಭಾಳ ಸಂತೋಷ ಕೊಡುವಂಥದ್ದು. ಯಾಕಂದ್ರೆ ಯಾವುದೇ ರಾಜಕೀಯ ಪಕ್ಷದ ಮನುಷ್ಯ ಇರಲಿ, ಅವ್ರಿಗೊಂದು ಲಿಮಿಟ್ ಇರ್ತದೆ. BJPಗೆ ಒಂದು ಲಿಮಿಟ್ ಇರ್ತದೆ, ಕಾಂಗ್ರೆಸ್ಗೆ ಒಂದು ಲಿಮಿಟ್ ಇರ್ತದೆ, JDSಗೆ ಲಿಮಿಟ್ ಇರ್ತದೆ. ಮೊದಲು ಅವ್ರು ತಾವು ಉಳಿಬೇಕಾದ್ರೆ ಅವ್ರಿಗೆ ಪಾರ್ಟಿ ಫಂಡ್ ಬೇಕು. ಪಾರ್ಟಿ ಫಂಡ್ ಬೇಕಾದ್ರೆ ಅದು ಕೊಡೋರು ಯಾರು? ಪಾರ್ಟಿ ಫಂಡ ರೈತಗಂತ ದುಡಿದು ಉಳಿದಿಲ್ಲ, ಒಟ್ಟಿಗೆ ಸಾಲ್ತಾ ಇಲ್ಲ. ಹೆಂಗೆ ಕೊಡ್ತಾನೆ ಪಾರ್ಟಿ ಫಂಡ್? ಅವರು ಕೇವಲ ಮತ ಕೊಡ್ತಾರೆ, ಅದು ಇಂಪಾರ್ಟೆಂಟ್. ಮತ, ಆ ಮತಗಳನ್ನು ಕೊಡೋದಕ್ಕಾಗಿ ಪಾರ್ಟಿ ಫಂಡ್ ಬೇಕು ಅವ್ರಿಗೆ. ಆ ಪಾರ್ಟಿ ಫಂಡ್ ಯಾರು ಕೊಡ್ತಾರೆ? ಕಾರ್ಪೊರೇಟ್ಗಳು ಕೊಡ್ತಾರೆ, ಬಂಡವಾಳಶಾಹಿಗಳು ಕೊಡ್ತಾರೆ, ಫಿಡಿಯಾಲಿಸ್ಟ್ ಕೊಡ್ತಾರೆ. ಕೊಡೋರು ಯಾರು ಕೊಡೋದಿಲ್ಲ. ಅದಕ್ಕೆ ಅವ್ರು ಯಾರು ದುಡ್ಡು ಕೊಡ್ತಾರೆ ಅವ್ರು ಹೇಳಿದ್ರೆ ಕರ್ಕೊಂಡು ಹೋಗ್ತಾರೆ. ಪಾರ್ಟಿಗಳೆಲ್ಲ, ಎಲ್ಲ ಪಾರ್ಟಿಗಳು ಈ ದೇಶದ ಕಾಂಗ್ರೆಸ್ ಹಿಡಿದು BJP ಹಿಡಿದು ಯಾವುದೇ ಪಕ್ಷ ತೆಗೆದುಕೊಳ್ರಿ, ಅವರು ಪಾರ್ಟಿ ಫಂಡ್ ಯಾರು ಕೊಡ್ತಾರೆ, ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ ಸಹಜದ ಅವರ ಕೊಟ್ಟಿರ್ತಾರೆ ದುಡ್ಡು, ಅವ್ರ ಋಣ ಇರ್ತದೆ. ಆದರೆ ರೈತಂದು ಋಣ ಕಣ್ಣಿಗೆ ಕಾಣೋದಿಲ್ಲ, ಇಂಡೈರೆಕ್ಟಾಗಿ ಬರ್ತಿರ್ತದೆ.
ಪಾಪ ಲಾಸ್ ಮಾಡಿಕೊಂಡು ನಮಗೆ ಆಹಾರ ಒದಗಿಸ್ತಾ ಇರ್ತಾನೆ ರೈತ. ಅದಕ್ಕಾಗಿ ಒಂದು ರೈತರನ್ನ ಎತ್ತಬೇಕಾಗಿತ್ತಪ್ಪ ಅಂದ್ರೆ ರೈತರು ಎತ್ತಲೇಬೇಕಿಲ್ಲ, ಬೇರೆದವ್ರು ಎತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಆ ದಿಶೆಯಲ್ಲಿ ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾರೆ. ಈಗ ಉತ್ತರ ಕರ್ನಾಟಕ ತುಂಬ ಒಳ್ಳೆಯ ಹೆಸರು ಮಾಡ್ಕೊಂಡಂಥ ನಮ್ಮ ಶಶಿಕಾಂತ್ ಗುರೂಜಿ ಈಗ ನಿಧಾನಕ್ಕೆ ಬಿಡದಿ ಮೂಲಕ ದಕ್ಷಿಣ ಕರ್ನಾಟಕದ ರೈತರಿಗೆ ಸಹಿತ ಮುಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಪ್ಪ ನೀವು ಭಯಪಡ್ತೀರಿ? ನಿಜವಾಗಿಯೂ ಅವರ ಭಾಷಣವನ್ನು ನೋಡಿದಾಗ ಅನ್ನಿಸ್ತದ, ಹೌದಪ್ಪ ಇವರು ಎನ್ಕರೇಜು ಇದ್ದಾರೆ ಮನುಷ್ಯ, ಎಲ್ಲರನ್ನು ಜಾಗೃತಗೊಳಿಸ್ತಾ ಇದ್ದಾರೆ. ಇದು ಆಗಬೇಕಾಗಿದ್ದು ಪ್ರತಿಯೊಬ್ಬ ರೈತನಲ್ಲಿ ಬರಬೇಕಾಗಿದೆ. ಇವತ್ತು ಹೆಸರು ಕೊಡ್ಬೇಕಾಗ್ಯದ. ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕಪ್ಪ. ಯಾರು ಮಾಡೋದಿಲ್ಲ ಉದ್ಧಾರ ನಮ್ಮನ್ನು, ನಮ್ಗೆ ಯಾರೂ ಮಾರ್ಕೆಟ್ ಕೊಡೋದಿಲ್ಲ, ನಮ್ಗೆ ಯಾರೂ ನೀರು ಕೊಡೋದಿಲ್ಲ. ಇವು ನೋಡಿರಿ 80 ವರ್ಷದಿಂದ ಎಷ್ಟು ನೀರಾವರಿ ಆಗ್ಯದಪ್ಪ ನೀರು ನಮಗೆಲ್ಲರಿಗೂ. ಇಡೀ ದೇಶದ ನೀರಾವರಿ ಇಷ್ಟೋ ಸಮೃದ್ಧ ಆಗಬೇಕಾಗಿತ್ತು. ಎಲ್ಲ ಕಡೆ ಡ್ಯಾಮ್ಸ್ಗಳು, ಅಲ್ಲೆಲ್ಲ ಚೆಕ್ ಡ್ಯಾಮ್ಸು ಮತ್ತೇನು ಮುಗಿದೊಂದು ಆಗ ಇಡೀ ವಿಶ್ವದಲ್ಲಿ ಅತ್ಯಂತ, ಯಾಕಂದ್ರೆ ನೀರು ಸಾಕಷ್ಟದ ನಮ್ಮಲ್ಲಿ. ನೀರಿಗೆಲ್ಲ ಬರ ಇಲ್ಲ, ಮಳೆಗೂ ಬರ ಇಲ್ಲ, ಮನುಷ್ಯನಿಗೂ ಏನು ಬರ ಇಲ್ಲ. 4 ವರ್ಷಕ್ಕೊಮ್ಮೇನೋ ಬರ ಬಂದು ಹೋಗ್ತದೆ ಅಂತ ತಡೆಯೋದು ಶಕ್ತಿ ನಮ್ಮ ಈ ವಾತಾವರಣಕ್ಕದ, ನಮ್ಮ ನೆಲಕ್ಕದ, ನಮ್ಮ ಜಲಕ್ಕದ. ಅದು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ನಾವು ಸರಿಯಾಗಿ ಇಲ್ಲಿವರೆಗೆ ಮಾಡ್ಕೊಂಡಿಲ್ಲ. ಇಲ್ಲೇ ನೋಡ್ರಿ, ಇದೇ ನಮ್ಮ ಆಲ್ಮಟ್ಟಿ ಡ್ಯಾಮನ್ನು ನಾವು ಎಷ್ಟು ಎತ್ತರಕ್ಕೆ ಇಳಿಸ್ಬೇಕಾಗಿತ್ತು. ಇಷ್ಟರೊಳಗೆ ಅಲ್ಲಿ ವಿದ್ಯುತ್ ಸ್ಟಾರ್ಟ್ ಆಗಬೇಕಾಗಿತ್ತು. ಆ ಉಳಿದ ನೀರಾಗಿ ಮುಂದಿನ ಎಕ್ಸಸ್ ಆಗಿ ಆಂಧ್ರಕ್ಕೋ ತೆಲಂಗಾಣಕ್ಕೋ ಹೋಗುವಂಥದ್ದು ಮಾಡ್ಕೋಬೇಕಾಗಿತ್ತು. ಇಷ್ಟರೊಳಗೆ ನಾವು ಗಂಗಾ ಮತ್ತು ಇಲ್ಲಿ ಕೆಳಗೆ ಕಾವೇರಿ ಇವೆರಡು ನದಿಗಳನ್ನು ಜೋಡಿಸುವಂಥ, ಗೋದಾವರಿಯನ್ನು ಜೋಡಿಸುವಂಥ, ಕೃಷ್ಣನ ಜೋಡಿಸುವಂಥ ಕೆಲಸ ಆಗಬೇಕಾಗಿತ್ತು. ಇವೆಲ್ಲ ಆಗಿದ್ರೆ ಇವತ್ತು ಇಡೀ ದೇಶ ನಂದನವನ ಆಗಿರ್ತಿತ್ತು. ಇಡೀ ದೇಶ ಜಗತ್ತಿಗೆ, ಇಡೀ ಇದು ಭಾರತದ ಸಹ ಇಡೀ ವಿಶ್ವಕ್ಕೆ ಅನ್ನ ಹಾಕುವಂಥದ್ದು. ಅದ್ರ ಜೊತೆಗೆ ಅನ್ನ ಹೊಟ್ಟೆ ತುಂಬ ಇದ್ದಾಗ ವಿದ್ಯಾದಾನ ಹೆಚ್ಚಾಗ್ತದೆ, ಉಳಿದ ಡೆವಲಪ್ಮೆಂಟ್ಗಳು ಆಗ್ತಾವೆ. ಇದನ್ನೆಲ್ಲ ತಿಳ್ಕೊಂಡು ಇವತ್ತು ನಾವು ಹೆಜ್ಜೆ ಇಡಬೇಕಾಗಿದೆ. ಆ ದಿಶೆಯಲ್ಲಿ ಇವತ್ತು ಶಶಿಕಾಂತ್ ಗುರೂಜಿಯವರು ಮುಂಚೂಣಿಯಲ್ಲಿರ್ತಾರೆ. ಅವ್ರ ಬಗ್ಗೆ ಯಾಕೆ ಇವತ್ತು ಹೊತ್ತು ಹೇಳ್ತಾ ಇದ್ದೀರಪ್ಪ, ನಂಬುವಂಥ ವ್ಯಕ್ತಿ. ಯಾಕಂದ್ರೆ ಇವತ್ತು ತಮ್ಮ ತಿಕ್ಕಾಟ, ಜಗಳ, ನಾ ಮುಂದ ನೀ ಮುಂದ, ನಾನಾ ರಾಜ ನೀನೇ ನನ್ನ ಕೈ ಸೇವಕ ಅನ್ನುವಂಥ ವಾತಾವರಣ ಇವತ್ತಿದ್ದಾವೆ. ದುಡ್ಡಿದ್ದವು ದೊಡ್ಡಪ್ಪ ಆಗ್ತಾ ಇದ್ದಾನೆ. ಕೋಟ್ಯಾಧೀಶ ಇವತ್ತು ನಮ್ಮ ಪಾರ್ಲಿಮೆಂಟನ್ನು ಕೊಳ್ಳುತ್ತಾ ಇದ್ದಾನೆ. ಅಬ್ಜಾಧೀಶ್ ನಮ್ಮ ಪಾರ್ಲಿಮೆಂಟು ಜೊತೆಗೆ ನಮ್ಮ ವಿಧಾನಸಭೆಗಳನ್ನು ಕೊಳ್ತಾ ಇದ್ದಾನೆ. ಎಲ್ಲರೂ ಇವತ್ತು ಕೋಟ್ಯಾಧೀಶರನ್ನ ಇವತ್ತು ನೋಡ್ರಿ. ಇಲ್ಲ MLAಗಳನ್ನು MP ಗಳನ್ನು ಯಾರು ನೋಡ್ರಿ, ಯಾರಾದ್ರೂ ಒಬ್ಬರು ಲಕ್ಷ ಸಿಗ್ತಾರಲ್ಲೇ, ಹುಡುಕಿದರೂ ಸಿಗೋದಿಲ್ಲ. ಯಾಕಂದರೆ ಕೋಟ್ಯಾಧೀಶರ ಆಡೋ ಫಲ ಆಗಿಬಿಟ್ಟೈತಿ ಇವತ್ತು. ಕೋಟ್ಯಾಧೀಶರಪ್ಪ ರೊಕ್ಕ ಹಾಕ್ತಾರೆ, ರೊಕ್ಕ ತೆಗಿತಾರೆ, ರೊಕ್ಕ ಹಾಕ್ತಾರೆ, ರೊಕ್ಕ ತೆಗಿತಾರೆ. ಇದು ತಪ್ಪಿಸ್ಬೇಕಾಗಿದೆ. ತಪ್ಪಿಸೋರು ಯಾರು? ಇಲ್ಲೇ ಮತದಾರರಲ್ಲಿ ಯಾರು ಹೆಚ್ಚಿದಾರೆ? ರೈತರು ಅದಾರ. ಮತ್ತೆ ಯಾರು ಅದಾರ? ಕೂಲಿಕಾರ ಅದಾರ. ಅದೇ ಕಾಲಕ್ಕೆ ನೇಕಾರ ಅದಾರ, ದುಡಿ ವರ್ಗದವ್ರು ಇದ್ದಾರೆ. ಇವರೆಲ್ಲರೂ ಒಂದಾಗುವಂಥ ಒಂದು ಮಾಡೋದು ಶಕ್ತಿ ಬೇಕಾಯಿತು. ಆ ದಿಶೆಯಲ್ಲೇ ಶಶಿಕಾಂತ್ ಗುರೂಜಿಯವರು ಹೆಜ್ಜೆ ಇಡುತ್ತಿರುವುದು ಭಾಳ ಏನಪ್ಪ ಅಂತ ಸಮಾಧಾನಕರ ವಿಷಯ. ಅಷ್ಟಲ್ಲ, ಇದು ಆದರೆ ಶೀಘ್ರ ಆಗಬೇಕಾಗಿದೆ. ಉಳಿದ ರೈತರು, ಉಳಿದ ದುಡಿಯುವ ವರ್ಗ, ಕಾರ್ಮಿಕರು, ಕೂಲಿಕಾರರು ಅವ್ರನ್ನ ನಂಬುದಷ್ಟೇ ಅಲ್ಲ, ತಾವು ಒಂದಾಗಬೇಕಾಗಿದೆ. ಜೊತೆ ಶಿಕ್ಷಣ ಎಲ್ಲರಿಗೂ ಮುಟ್ಟುವಂಥ ಕೆಲಸವೂ ಈ ಸಂದರ್ಭದಲ್ಲಿ ಆಗಬೇಕಾಗಿದೆ. ಈಗಾಗಲೇ ಗುರೂಜಿಯವರು ಬೇರೆ ಬೇರೆ ಸಂದರ್ಭದಲ್ಲಿ ನಿರುದ್ಯೋಗಗಳ ಸಲುವಾಗಿ, ಶಿಕ್ಷಣ ಸಲುವಾಗಿ, ಮತ್ತೆ ಸಲುವಾಗಿ ಸ್ಟ್ರೈಕ್ಗಳನ್ನ, ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅವೆಲ್ಲ ಮಾಡೋ ಜೊತೆಗೆ ಈಗ ನೇರಾನೇರವಾಗಿ ರೈತರು ಒಂದು ಮಾಡುವಂಥದ್ದು, ರೈತರಿಗೆಲ್ಲ ನೀರು ಒದಗಿಸುವಂಥ ಕೆಲಸವನ್ನು ಮಾಡುವ ದಿಶೆಯಲ್ಲಿ ಹೆಜ್ಜೆ ಇಡೋದನ್ನು ನೋಡಿದಾಗ ಈ ನಾಡಿಗೆ, ಈ ದೇಶಕ್ಕೆ ಹೊಸ ನಾಯಕ ಉದಯ ಆಗ್ತಾ ಇದ್ದಾನೆ ಅಂತೇಳಿ. ಇದೇ ಕಾಲಕ್ಕೆ ಸೋನಮ್ ವಾಂಗ್ಚುಕ್ ರಾಷ್ಟ್ರ ಮಟ್ಟದಲ್ಲಿ ಇನ್ನೊಂದು ಹೆಜ್ಜೆ ಇಡ್ಬೋದು. ಅವನು ಎನ್ವೈರ್ಮೆಂಟಲ್ ಮನುಷ್ಯ, ಜೊತೆಗೆ ಒಬ್ಬ ಪ್ರಾಮಾಣಿಕ ಶಿಕ್ಷಣ ತಜ್ಞನೂ ಹೌದು. ಇಂಥವರು ಯೋಗೇಂದ್ರ ಯಾದವ್ ಇವರು ಅದ್ಭುತವಾದ ವ್ಯಕ್ತಿ. ಅದೇ ಕಾಲ ಮಿರ್ಜಾ ಪಾಟ್ಕರ್ ಆಗಿರ್ಬೋದು, ಅನೇಕರು ಇವತ್ತು ಹೋರಾಟಗಾರರಿದ್ದಾರೆ. ಆದರೆ ಅವ್ರ ಹೋರಾಟಗಳು ಒಂದಿಷ್ಟು ಸೀಮಿತ ಆಗಿರೋದ್ರಿಂದಾಗೆ ಮತ್ತು ಅವರು ಅಪೇಕ್ಷೆ ಮಾಡುವಂಥವ್ರಲ್ಲ, ನಾವು ಅಧಿಕಾರಕ್ಕೆ ಬರಬೇಕಪ್ಪ, ನಾವು ರಾಜ ಆಗಬೇಕು, ನಾನಾ ಪ್ರಧಾನ ಆಗಬೇಕು, ನಾನಾ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಮನೋಸ್ಥಿತಿಯವರು ಅಲ್ಲಿ ಇವರೆಲ್ಲ. ಪ್ರಶಾಂತ್ ಕಿಶೋರಲ್ಲಿ ಆಸೆ ಇರ್ಬೋದು, ಆದರೆ ಅದೇ ಕಾಲಕ್ಕೆ ಪ್ರಶಾಂತ್ ಭೂಷಣ್ ಇರ್ಬೋದು, ಇದೇ ಹೇಳಿದ್ರೆ ಜಸ್ಟ್ ನಮ್ಮ ಯೋಗೇಂದ್ರ ಯಾದವ್ ಅವರು ಇರ್ಬೋದು, ಈಗ ನಮ್ಮ ಶಶಿಕಾಂತ್ ಗುರೂಜಿ, ಇಂಥವರೆಲ್ಲ ಇವತ್ತು ಕೂಡಬೇಕಾಗಿದೆ. ಮತ್ತು ನಮ್ಮ ಪಾರ್ಟಿಯ ಇವರು ನಮ್ಮ ಹಿರೇಮಠರು, ಅವರು ಹಿರೇಮಠರು ಸಾಕಷ್ಟು ಹೋರಾಟ ಮಾಡ್ತಾಯಿದ್ದಾರೆ. ಸರ್ ಹಿರೇಮಠ ಅಂತಾರವರು, ಧಾರವಾಡದವರು, ಸಮಾಜ ಪರಿವರ್ತನಾ ಒಂದು ಸಂಘಟನೆ ಮೂಲಕ ಇವರೆಲ್ಲರೂ ಇವತ್ತು ಒಂದಾಗೋದು, ಕೂಡೋದು, ಹೊಸ ಪ್ಲ್ಯಾನ್ ಹಾಕ್ಕೊಳ್ಳೋದು, ಈ ದೇಶದ ಒಂದು ರಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದು, ತಮ್ಮ ತಾವು ಬಲಿಷ್ಠ ಮಾಡಿಕೊಳ್ಳುವಂಥದ್ದು, ಇಡೀ ವಿಶ್ವಕ್ಕೊಂದು ಮಾದರಿ ಆಗುವಂಥದ್ದು ಮಾಡುವ ಕೆಲಸ ಇವತ್ತು ಇವರೆಲ್ಲರ ಮುಂದೂ ಅದ. ರಾಜ್ಯ ಮಟ್ಟದರೆ ಆಯಿತು, ರಾಷ್ಟ್ರ ಮಟ್ಟದರೆ ಆಯಿತು, ಇವರೆಲ್ಲರೂ ಒಂದಾಗೆ ಮೂಮೆಂಟ್ ಮಾಡಬೇಕಾಗ್ಯದ. ಅಂದಾಗ ಎಲ್ಲರಿಗೂ ನೀರು ಇವತ್ತು ನೋಡ್ರಿ, ನಿಜವಾಗಿಯೂ ನಮ್ಮ ಚಂದ್ರಶೇಖರ ಮಾಜಿ ಪ್ರಧಾನಿ ಅವರಿಗೆ ಆಗಿರ್ಬೋದು, ವಾಜಪೇಯಿ ಅವ್ರಿಗೆ ಆಗಿರ್ಬೋದು, ನೆಹರು ಅವ್ರ ಕಾಲದಲ್ಲೇ ಇತ್ತು, ಪಟೇಲ್ರಲ್ಲೂ ಇತ್ತು. ಇಡೀ ದೇಶ ತುಂಬ ನೀರಾವರಿ ಮಾಡ್ಬೇಕಂತೇಳಿ ಅದರೊಂದೇಳಿ ಮಾಡಿದ್ರೆ ಗಂಗಾ, ಗೋದಾವರಿ, ಅದೇ ಕಾಲಕ್ಕೆ ಕೃಷ್ಣ, ನಮ್ಮ ಕಾವೇರಿ ಎಲ್ಲನೂ ಒಂದು ಮಾಡಿ ಒಂದು ದೊಡ್ಡ ಪ್ಲ್ಯಾನ್ ಮಾಡಿದರೆ ಇವತ್ತು ನೀರು ಇರ್ತಿತ್ತು. ಜೊತೆಗೆ ರೈತರಿಗೆ ಮಾರ್ಕೆಟ್ ಮಾಡಿಕೊಟ್ಟಿದ್ರೆ ಇವತ್ತು ಜಗದಲ್ಲಿ ಅತ್ಯಂತ ಶ್ರೀಮಂತರು ನಾವೇ ಇರ್ತಿದ್ವು. ಆ ದಿಶೆ ಶ್ರೀಮಂತರು ಅಷ್ಟೇ ಅಲ್ಲ,
ಅದೇ ಕಾಲಕ್ಕೆ ಶೈಕ್ಷಣಿಕವಾಗಿ ಶ್ರೀಮಂತರು ಇರ್ತಿದ್ವಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆ ದಿಶೆಯಲ್ಲಿ ಶಶಿಕಾಂತ್ ಗುರೂಜಿಯವರು ಎಲ್ಲರನ್ನೂ ಒಗ್ಗೂಡಿಸುವಂಥ ಅದರಲ್ಲೂ ರೈತರು ಒಂದಾಗಬೇಕು ಅನ್ನೋಂಥ ದಿಶೆಯಲ್ಲಿ ಹೋಗ್ತಾ ಇರೋದನ್ನು ನೋಡಿದಾಗ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಶಶಿಕಾಂತ್ ಗುರೂಜಿಯವರು ದೊಡ್ಡ ಹೆಸರು. ಗುರ್ಲಾಪುರ್ ಒಂದು ಏನು ಹೋರಾಟ ಐತೆ ಆ ನೆಲೆಗಟ್ಟಿನಲ್ಲಿ ಈಗ ಅಂಥದ್ದೇ ಒಂದು ಹೋರಾಟ ಬಿಡದಿಯಲ್ಲಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಕಾಣ್ತದೆ. ಈಗಾಗಲೇ 474-75 ದಿನಗಳಾಗಿದ್ದಾವೆ. ಮುಂದಿನ ದಿನದಲ್ಲಿ ಇಲ್ಲಿಯೂ ಬಿಡದಿಯಲ್ಲಿಯೂ ಸಹಿತ ಒಂದು ಹೊಸ ರೀತಿಯ ನಾಯಕತ್ವವನ್ನು ಬೆಳೆಸೋದು ಮತ್ತು ರೈತಗೆ ತನ್ನ ಬೆಳೆದ ಬೆಳೆಗೆ ಬೆಲೆ ತಗೊಳ್ಳುವಂಥದ್ದು ಮತ್ತು ನೀರಾವರಿ ಎಲ್ಲರಿಗೂ ಆಗುವಂಥ ದಿಶೆಯಲ್ಲಿ ಹೆಜ್ಜೆ ಇಡೋದನ್ನು ಗಮನಿಸಿದಾಗ ಶಶಿಕಾಂತ್ ಗುರೂಜಿ ಅವರ ಈ ಹೋರಾಟ ನಿಷ್ಫಲ ಆಗಲಿಕ್ಕಿಲ್ಲ, ಒಳ್ಳೆಯ ಒಂದು ಫಲವನ್ನು ಕೊಡ್ತೈತೆ ಅಂತೇಳಿ ಭಾಳ ಜನ ಮಾತಾಡ್ತಿದ್ದಾರೆ. ನೋಡು ಏನಾಗ್ಬೋದು. ಒಟ್ಟಾರೆಯಾಗಿ ಆಗಲಿ, ಒಳ್ಳೆಯದಾಗಲಿ, ಎಲ್ಲರಿಗೂ ಮಾರ್ಗದರ್ಶನ ಸಿಗಲಿ. ಇಲ್ಲಿ ಶ್ರೀಮಂತ ತಾನು ದುಡ್ಡು ಬ್ಯಾಂಕ್ ಇಡುವಂಗಾಗಲಿ, ಸಾಲ ಕೇಳ್ದಂಗೆ ಆಗಲಿ ಅನ್ನೋ ಮಾತನ್ನು ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಧ ಸೇರಿ ಸಿತ್ತರಾಮೇಲೆ ಸತ್ಯ ಕೈಗಳಲ್ಲಿ ವಂದನೆಗಳು.